ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಸ್ಟಿಚಿಂಗ್ ಮಷೀನನ್ನು ಮನೆಯಲ್ಲಿಯೇ ಸುಲಭವಾಗಿ ಕ್ಲೀನ್ ಮಾಡಿಕೊಂಡು ಆಯಿಲಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಮಷೀನ್ ನಾನು ಈ ಥರ ಇಟ್ಕೊಂಡು ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ವೇಸ್ಟ್ ಬ್ರಷ್ ತೊಗೊಂಡಿದ್ದೀನಿ. ಬ್ರಷ್ ತೊಗೊಂಡು ಎಲ್ಲ ಒಳಗಡೆ ಸಂದಿಯಲ್ಲಿ ಗಲೀಜಾಗಿರೋದನ್ನು ಹೇಗೆ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಒಳಗೆಲ್ಲ ಹಾಕ್ಕೊಂಡು ಗಲೀಜು ಧೂಳೆಲ್ಲ ಕೂತಿರುತ್ತೆ, ಅದನ್ನೆಲ್ಲ ನಾವು ಫಸ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಪ್ರತಿಯೊಂದು ಪಾರ್ಟ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಹಾಗೆ ನಾವು ಈ ದಾರ ಹಾಕಿ ಬಾಬಿನ್ ಕೇಸ್ ಗಡ್ಡೆನ ನಾವು ಬಿಚ್ಕೋಬೇಕು. ಅದರ 2 ಸ್ಕ್ರೂ ಇರುತ್ತೆ. ಸ್ಕ್ರೂ ಡ್ರೈವರ್ ತೊಗೊಂಡು 2 ಸ್ಕ್ರೂ ಲೂಸ್ ಮಾಡಿಕೊಂಡು ಅದು ಆರಾಮಾಗಿ ನೀವು ಬಿಚ್ಕೋಬಹುದು. ನೋಡಿ, ಈ ಥರ ಸ್ಕ್ರೂ ಹಾಕ್ಕೊಂಡು ಲೂಸ್ ಮಾಡಿಕೊಂಡು ಆರಾಮಾಗಿ ನೀವು ಇದನ್ನು ಬಿಚ್ಕೋಬಹುದು. ಇದನ್ನು ನಟ್ಟು ತೆಗೆದು 2 ನಟ್ಟು ತೆಗೆದ್ರೆ ಅದು ಗಡ್ಡೆ ಬರುತ್ತೆ, ಬಾಬಿನ್ ಕೇಸ್ ಗಡ್ಡೆ. ನೋಡಿ ಎಷ್ಟು ಆರಾಮಾಗಿ ಬರುತ್ತೆ ನೋಡಿ. ಇದನ್ನು ತೆಗೆದು ಇದರಲ್ಲಿ ತುಂಬ ಧೂಳು ಎಲ್ಲ ಕೂತಿರುತ್ತೆ ನೋಡಿ. ಈ ಥರ ಧೂಳು ಕೂತಿರುತ್ತೆ ಒಳಗೆಲ್ಲ ಸಂದಿಯಲ್ಲಿ ಧೂಳು ಗಲೀಜು ಎಲ್ಲ ಕೂತಿರುತ್ತೆ. ಅದನ್ನೆಲ್ಲ ನಾವು ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಒಳಗಡೆ ಎಲ್ಲ ಸಂದಿಲೆಲ್ಲ ತುಂಬ ಗಲೀಜು ಕೂತಿರುತ್ತೆ. ಆ ಥರ ಇದ್ದಾಗ ಮಷೀನು ನಮಗೆ ತುಂಬಾ ಭಾರ ಆಗುತ್ತೆ ಹೊಲಿಯೋದಕ್ಕೆ. ಈಗ ನೋಡಿ, ಇದೊಂದು ನಟ್ಟನ್ನು ನಾವು ಬಿಚ್ಕೋಬೇಕು. ನೋಡಿ, ಸ್ಕ್ರೂ ತೆಗೆದ್ರೆ ಆರಾಮಾಗಿ ಬರುತ್ತಿದೆ, ಎಲ್ಲ ಓಪನ್ ಆಗುತ್ತೆ. ಅದೆಲ್ಲ ಪಾರ್ಟ್ಸ್ ತೆಗೆದು ನಾವು ಕ್ಲೀನ್ ಮಾಡ್ಕೋಬೇಕು. ನೋಡಿ, ಈ ಥರ ಓಪನ್ ಮಾಡ್ಕೋಬೇಕು. ನೀವು ತೆಗಿಯುವಾಗಲೇ ಯಾವ್ಯಾವ ಪಾರ್ಟ್ಸು ಯಾವ ಥರ ಹಾಕಬೇಕಂತ ಲಕ್ಷ್ಯ ಕೊಟ್ಟು ನೀವು ನೋಡ್ಕೋಬೇಕು ಪ್ರತಿಯೊಂದನ್ನು. ನೋಡಿ, ಈ ಥರ ಒಳಗಡೆ ಎಲ್ಲ ತುಂಬ ಗಲೀಜು ಕೂತಿರುತ್ತೆ, ಅದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ತೆಗಿಬೇಕು. ತೆಗೆದು ಆಮೇಲೆ ಒಂದು ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಕೋಬೇಕು. ಒರೆಸ್ಕೊಂಡು ಆಮೇಲೆ ಅದರಲ್ಲಿ ಎಣ್ಣೆ ಬಿಟ್ಕೊಂಡು ಎಲ್ಲ ಒರೆಸ್ಕೋಬೇಕು ಎಣ್ಣೆನ. ನೋಡಿ, ಈ ಥರ ಎಲ್ಲ ಧೂಳನ್ನು ಹೊಡ್ಕೋಬೇಕು. ತಿಂಗಳಿಗೆ ಒಂದು ಸಲ ನೀವು ಈ ಥರ ಮಾಡೋದ್ರಿಂದ ಮಷೀನು ಚೆನ್ನಾಗಿರುತ್ತೆ, ಭಾರ ಆಗಲ್ಲ, ಚೆನ್ನಾಗಿ ಸ್ಟಿಚಿಂಗ್ ಬರುತ್ತೆ. ಆ ಧೂಳು ಎಲ್ಲ ಕೂತ್ಕೂಡಲೇ ಮಷೀನೆಲ್ಲ ತುಂಬ ಭಾರ ಆಗಿ ದಾರ ಕಟ್ಟಾಗೋದು, ಈ ಥರ ಬೇರೆ ಬೇರೆ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಹೊಲಿಗೆ ಎಲ್ಲ ಬಿಟ್ಟು ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ ತುಂಬಾ ಬರುತ್ತೆ. ಹೀಗಾಗಿ ನೀವು ತಿಂಗಳಿಗೆ ಒಂದು ಸಲ ನೀವು ಇದನ್ನು ಈ ಥರ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಮಷೀನು ಚೆನ್ನಾಗಿರುತ್ತೆ, ಸ್ಟಿಚಿಂಗಲ್ಲಿ ಏನೂ ಪ್ರಾಬ್ಲಮ್ ಬರಲ್ಲ. ನೋಡಿ, ಈ ಥರ ಬಾಬಿನ್ ಕೇಸ್ ಗಡ್ಡೆ ಇದು ಒಳಗಡೆ ಎಲ್ಲ ಕೂತಿರುತ್ತೆ ಹೊಲಸೆಲ್ಲ. ಇದನ್ನು ಚೆನ್ನಾಗಿ ನೀವು ಕ್ಲೀನ್ ಮಾಡಿಕೊಂಡು ತೆಗಿಬೇಕು. ನೋಡಿ, ಈ ಥರ ಸಣ್ಣ ಸಣ್ಣ ಧೂಳೆಲ್ಲ ಅದರಲ್ಲಿ ಕೂತಿರುತ್ತೆ. ಅದು ನಾವು ಎಣ್ಣೆ ಹಾಕಿರ್ತೀವಲ್ಲ, ಅದೆಲ್ಲ ಜಿಡ್ಡಾಗಿ ಅಲ್ಲೇ ಕೂತಿರುತ್ತೆ. ನೋಡಿ, ಈ ಕಡೆ ಒಳಗಡೆ ಎಲ್ಲ ಕೂತಿರುತ್ತೆ ಅದು. ಈ ಬ್ರಷ್ ತೊಗೊಂಡು ನೀವು ಈ ಥರ ಕ್ಲೀನ್ ಮಾಡ್ಕೋಬೇಕು. ನಟ್ಟೆಲ್ಲ ನೀವು ಚೆನ್ನಾಗಿ ಇಟ್ಕೋಬೇಕು, ಮತ್ತು ಒಂದು ನಟ್ಟು ಕಳೆದ್ರೂ ಪ್ರಾಬ್ಲಮ್ ಆಗುತ್ತೆ ಹಾಕೋದಕ್ಕೆ. ನೋಡಿ, ಒಂದು ಸೂಜಿ ಆಗಲಿ ಒಂದು ಸಣ್ಣ ಸ್ಕ್ರೂ ಡ್ರೈವರ್ ಆಗಲಿ ತೊಗೊಂಡು ಅದು ಒಳಗಡೆ ಪ್ರೆಷರ್ ಫುಟ್ ಒಳಗಡೆ ಎಲ್ಲ ಹೊಲಸು ಕೂತಿರುತ್ತೆ, ಅದನ್ನು ನಾವು ಚೆನ್ನಾಗಿ ತಕ್ಕೋಬೇಕು. ಸ್ಕ್ರೂ ಡ್ರೈವರ್ಲಿಂದ ಬರಲಿಲ್ಲ ಅಂದರೆ ಒಂದು ಸೂಜಿ ದಬ್ಬಣ ಅಂಥದ್ದು ದೊಡ್ಡ ದಪ್ಪನ ಸೂಜಿ ತೊಗೊಂಡು ಅದನ್ನು ನಾವು ತೆಗಿಬೇಕು. ನೋಡಿ, ಈ ಥರ ಸೂಜಿ ಉಪಯೋಗಿಸ್ಕೊಂಡು ಅದನ್ನು ಹೊಲಸೆಲ್ಲ ನಾವು ತೆಗಿಬೇಕಾಗತ್ತೆ.
ಎಲ್ಲ ಪಾರ್ಟ್ಸು ನಾವು ಬಿಚ್ಚೋದು ಒಬ್ಬೊಬ್ಬರಿಗೆ ಗೊತ್ತಾಗತ್ತೆ, ಒಬ್ಬೊಬ್ಬರಿಗೆ ಹಾಕೋದಕ್ಕೆ ಗೊತ್ತಾಗಲ್ಲ. ಅಂಥವ್ರು ಎಲ್ಲ ಪಾರ್ಟ್ಸ್ ಎಲ್ಲ ಬಿಚ್ಚೋದಕ್ಕೆ ಹೋಗಬೇಡಿ. ಹಾಗೆ ನೀವು ಕ್ಲೀನ್ ಮಾಡಿಕೊಂಡು ಎಣ್ಣೆನ ಬಿಟ್ಕೊಳ್ಳಿ. ಆ ಪಾರ್ಟ್ಸ್ ಎಲ್ಲ ಬಿಚ್ಚೋದು ಎಲ್ಲರಿಗೂ ಗೊತ್ತಾಗಲ್ಲ. ಅದು ಗೊತ್ತಿದ್ದರೆ ನೀವು ಎಲ್ಲ ಬಿಚ್ಕೊಂಡು ಕ್ಲೀನ್ ಮಾಡಿಕೊಂಡು ಹಾಕ್ಕೋಬೋದು. ಗೊತ್ತಿಲ್ಲ ಅಂದರೆ ಅದು ಬಿಚ್ಚೋದಕ್ಕೆ ಹೋಗಬೇಡಿ. ಹೊಸದಾಗಿ ಬಿಗಿನರ್ಸ್ ಇರ್ತಾರೆ, ಅವರಿಗೆ ಗೊತ್ತಾಗಲ್ಲ. ಹೀಗೆ ನೋಡಿಕೊಂಡು ನೀವು ಆರಾಮಾಗಿ ಕಲಿಬಹುದು. ಈಗ 1-2 ಸಲ ನೀವು ಬಿಚ್ಕೊಂಡು ಮಾಡಿದರೆ ಆಮೇಲೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಈ ಥರ ವಿಡಿಯೋಗಳು ತುಂಬ ಇದೆ ಯೂಟ್ಯೂಬಲ್ಲಿ, ಅದನ್ನು ನೋಡಿಕೊಂಡು ನೀವು ಕಲಿಬಹುದು. ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲೆಲ್ಲ ನಟ್ಟೆಲ್ಲ ಇರುತ್ತೆಲ್ಲ ಪ್ರತಿಯೊಂದು ಕಡೆನೂ ನಾವು ಎಣ್ಣೆ ಬಿಡಬೇಕಾಗತ್ತೆ ಒರೆಸ್ಕೊಂಡು. ಎಲ್ಲ ಪಾರ್ಟ್ಸ್ಗಳು ಅವು ಎಣ್ಣೆ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಜಾಮ್ ಆಗಿರುತ್ತೆ. ಆಮೇಲೆ ಮಷೀನು ತುಂಬಾ ಭಾರ ಬರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ಹೀಗಾಗಿ ನಾವು ತಿಂಗಳಿಗೊಂದು ಸಲ ನಾವು ಈ ಥರ ಮಷೀನೆಲ್ಲ ತೆಗೆದು ಧೂಳೆಲ್ಲ ಹೊಡ್ಕೊಂಡು ಒರೆಸ್ಕೊಂಡು ಆಯಿಲಿಂಗ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಎಲ್ಲೆಲ್ಲೂ ನಟ್ಟಿದೆ ಎಲ್ಲ ಪ್ರತಿಯೊಂದು ಕಡೆನೂ ನಾವು ಎಣ್ಣೆನ ಬಿಟ್ಕೋಬೇಕು. ಯಾವುದು ಬಿಡೋ ಹಾಗಿಲ್ಲ. ಪ್ರತಿಯೊಂದು ನಟ್ಟಲ್ಲೂ ನಾವು ಎಣ್ಣೆನ ಬಿಡಬೇಕು. ಆವಾಗಲೇ ಮಷೀನು ಹಗುರಾಗಿ ಬರುತ್ತೆ. ನೋಡಿ, ಪ್ರತಿಯೊಂದು ಕಡೆನೂ ಎಣ್ಣೆನ ಬಿಡಬೇಕು. ಈ ಥರ ಎಣ್ಣೆ ಬಿಡೋದ್ರಿಂದ ಮಷೀನು ಜಾಮ್ ಆಗಲ್ಲ. ಪ್ರತಿಯೊಂದು ಪಾರ್ಟ್ಸು ಚೆನ್ನಾಗಿರುತ್ತೆ. ಡೈಲಿ ನಾವು ಸ್ಟಿಚಿಂಗ್ ಆದಮೇಲೆ ಒಂದು 2 ಹನಿ ಎಣ್ಣೆ ಬಿಟ್ಕೊಂಡು ರಾತ್ರಿ ಎಣ್ಣೆ ಬಿಟ್ಕೊಂಡು ಇಡಬೇಕು. ಬೆಳಗ್ಗೆ ಅಂದರೆ ಮಷೀನು ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡೋದಕ್ಕೆ ಬರ್ತದೆ. ಡೈಲಿ ಒಂದು 2 ಹನಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು ಮೇಲ್ಗಡೆಯಿಂದ. ಈ ಥರ ತಿಂಗಳಿಗೊಮ್ಮೆ ಈ ಥರ ಆಯಿಲಿಂಗ್ ಮಾಡ್ಕೋಬೇಕು, ಧೂಳೆಲ್ಲ ಹೊಡ್ಕೊಂಡು. ಎಣ್ಣೆ ಹಾಕಿದ್ರೇ ಮಷಿನ್ ಚೆನ್ನಾಗಿರೋದು. ಹಾಗಂತ ಜಾಸ್ತಿ ಎಣ್ಣೆ ಕೂಡ ಹಾಕಬಾರ್ದು. ಜಾಸ್ತಿ ಎಣ್ಣೆ ಹಾಕಿದರೆ ದಾರ ಕಟ್ಟಾಗೋ ಸಮಸ್ಯೆ ಬರುತ್ತೆ. ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಇದು ನೋಡಿ, ಬಾಬಿನ್ ಕೇಸಿಗಡ್ಡೆಯಲ್ಲಿ ಈ ಥರ ಎಣ್ಣೆ ಬಿಟ್ಕೊಂಡು ಒರೆಸ್ಕೋಬೇಕು. ನಾವು ಪ್ರತಿಯೊಂದು ಪಾರ್ಟ್ಸಲ್ಲೂ ಎಣ್ಣೆ ಬಿಟ್ಕೊಂಡು ಒರೆಸ್ಕೋಬೇಕು. ಈ ಎಣ್ಣೆ ಎಲ್ಲ ಕಡೆ ಬಿಡೋದ್ರಿಂದ ಜಂಗ್ ಹಿಡಿಯೋದಾಗಲಿ ತುಕ್ಕು ಹಿಡಿಯೋದಾಗಲಿ ಯಾವುದೂ ಆಗಲ್ಲ. ಆಮೇಲೆ ಜಾಮು ಆಗಲ್ಲ. ಎಲ್ಲ ಪಾರ್ಟ್ಸು ಚೆನ್ನಾಗಿರುತ್ತೆ. ಸ್ಟಿಚಿಂಗಲ್ಲಿ ಯಾವ ಪ್ರಾಬ್ಲಮ್ಮು ಬರಲ್ಲ ಈ ಥರ ಹಾಕೋದ್ರಿಂದ. ನೋಡಿ, ಈ ಥರ ಎಲ್ಲನೂ ಒರೆಸ್ಕೋಬೇಕು ನಾವು. ಪ್ರತಿಯೊಂದು ಪಾರ್ಟ್ಸನ್ನು ಚೆನ್ನಾಗಿ ಒರೆಸ್ಕೊಂಡು ನೋಡಿ, ಈ ಥರ ಒರೆಸ್ಕೋಬೇಕು. ಅಲ್ಲಿ ಸಂದಿ ಒಳಗಡೆನೇ ಹೊಲಸು ಕೂತಿರುತ್ತೆ. ಧೂಳೆಲ್ಲ ಹೋಗಿ ಆ ಎಣ್ಣೆ ಒಳಗಡೆ ಸೇರಿಕೊಂಡು ಜಿಡ್ಡಾಗಿ ಕೂತಿರುತ್ತೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಪಾರ್ಟ್ಸನ್ನು ಕ್ಲೀನ್ ಮಾಡಿಕೊಂಡು ನಾವು ಈ ರೀತಿ ಎಣ್ಣೆ ಬಿಟ್ಕೊಂಡು ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಅಂದಾಗ ಮಷೀನು ಯಾವುದೇ ರಿಪೇರಿ ಬರಲ್ಲ. ಇಲ್ಲ ಅಂದರೆ ರಿಪೇರಿ ಬರ್ತಾನೆ ಇರುತ್ತೆ. ಅಂಗಡಿಗೆ ಹೋದರೆ ನಿಮಗೆ ಇಷ್ಟು ಮಾಡೋದಕ್ಕೆ 1,000 ರೂಪಾಯಿ ತಗೋತಾರೆ. ಅದನ್ನೇ ನೀವು ಮನೆಯಲ್ಲೇ ಕಲಿತ್ಕೊಂಡು ನೀವು ಆರಾಮಾಗಿ ಮಾಡ್ಕೋಬೋದು. ಏನು ಕಷ್ಟದ ಕೆಲಸ ಅಲ್ಲ ಇದು. ತುಂಬ ಸುಲಭವಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅವರಲ್ಲಿ 1,000 ರೂಪಾಯಿ ಅಂತ ಹೇಳ್ತಾರೆ. ಆಮೇಲೆ ಆ ಸಾಮಾನು ಹೋಗಿದೆ, ಈ ಸಾಮಾನು ಹೋಗಿದೆ ಅಂತ ಹೇಳಿ ಅದನ್ನೆಷ್ಟು ಹಣ ತೆಗಿತಾರೆ. ಮತ್ತು ಆಟೋ ಚಾರ್ಜ್ ಕೊಡಬೇಕು. ಎಲ್ಲ ತುಂಬಾ ಚಾರ್ಜ್ ಮಾಡ್ತಾರೆ. ಹೀಗಾಗಿ ನೀವು ಮನೆಯಲ್ಲೇ ಕಲಿತು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು.
ನೋಡಿ ಈ ರೀತಿ ನಾವು ಎಲ್ಲ ಪಾರ್ಟ್ಸ್ ಹಾಕ್ಕೊಂಡು ನಟ್ ಹಾಕ್ಕೋಬೇಕು. ಕರೆಕ್ಟಾಗಿ ನಟ್ ಟೈಟಾಗಿ ಹಾಕ್ಕೋಬೇಕು, ಲೂಸ್ ಎಲ್ಲ ಇಡಬಾರ್ದು. ಸ್ಟಿಚಿಂಗ್ ಮಾಡುವಾಗ ತುಂಬ ಸಮಸ್ಯೆ ಆಗುತ್ತೆ, ಯಾವ ನಟ್ಟು ಲೂಸು ಇಡಬಾರ್ದು, ಕರೆಕ್ಟಾಗಿ ಹಾಕಬೇಕು. ನೀವು ಒಂದೆರಡು ಸಲ ನೀವು ನೋಡಿಕೊಂಡ್ರೆ ಸಾಕು, ಆರಾಮ ಚೆನ್ನಾಗಿ ನಿಮಗೆ ಹಾಕ್ಕೊಳ್ಳಿಕ್ಕೆ ಬರುತ್ತಿದ್ದು. ಏನು ತುಂಬ ಸುಲಭ ಇದೆ. ಫಸ್ಟು ಸ್ವಲ್ಪ ಕಷ್ಟ ಅನಿಸುತ್ತೆ, ಆಮೇಲೆ ಎಲ್ಲ ಈಸಿ ಆಗುತ್ತೆ. ಈಗ ನೋಡಿ ಎಲ್ಲ ಆಯಿಲಿಂಗ್ ಎಲ್ಲ ಆಯಿತು. ನನ್ನ ವಿಡಿಯೋ ಎಲ್ಲ ಯಾರು ಹೊಸಬರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ನೀವು ಅರ್ಧಂಬರ್ಧ ನೋಡಿದರೆ ನಿಮಗೆ ಏನೂ ಅರ್ಥ ಆಗಲ್ಲ. ಈಗ ನೋಡಿ ಬಾವಿನ ಕೇಸ್ ಗಡ್ಡೆನ ನಾನು ಈಗ ಹಾಕ್ಕೋಬೇಕು ಇಲ್ಲಿ. ನೋಡಿ ಧೂಳು ಮತ್ತು ಒಳಗಡೆ ಧೂಳು ಇದ್ದೇ ಇರುತ್ತೆ, ಎಷ್ಟು ನಾವು ಕ್ಲೀನ್ ಮಾಡಿಕೊಂಡ್ರು. ಸೂಜಿ ತೊಗೊಂಡು ತೆಗಿತಾ ಇದ್ದೀನಿ. ಆ ಪ್ರೆಷರ್ ಪುಟ್ ಒಳಗಡೆ ಅದು ಬೇಗ ತೆಗಿಯೋದಕ್ಕೆ ಬರಲ್ಲ, ಹಾಗೆ ಸೂಜಿಯಿಂದನೇ ನಾವು ತಕ್ಕೋಬೇಕಾಗತ್ತೆ. ನಾವು ಎಲ್ಲ ಪಾರ್ಟ್ಸ್ ಬಿಚ್ತಾ ಕೂತ್ರೆ ಮತ್ತು ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಸೂಜಿಯಿಂದನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಇದನ್ನು ಗಡ್ಡೆನ ಜೋಡಿಸ್ಬೇಕು. ಮಷೀನನ್ನು ಕರೆಕ್ಟಾಗಿ ಈ ಥರ ಇಟ್ಕೊಂಡು ಚಕ್ರ ನಮಗೆ ತಿರುಗಿಸೋಕೆ ಬರಬೇಕು, ಆ ಥರ ನಾವು ಮಷೀನ್ ಇಟ್ಕೋಬೇಕಾಗತ್ತೆ. ಸೂಜಿನ ಮೇಲೆ ಬರಬೇಕದು. ನಾವು ಗಡ್ಡೆ ಹಾಕುವಾಗ ಸೂಜಿ ಮೇಲಕ್ಕೆ ಬಂದಿರಬೇಕು, ಕೆಳಗಡೆ ಬರಬಾರ್ದು. ನಿಮಗೆ ಬಿಗಿನರ್ಸ್ ಆಗಿದ್ದರೆ ನೀವು ಸೂಜಿನ ತೆಗೆದು ಮಾಡೋದು ತುಂಬ ಒಳ್ಳೆಯದು, ಇಲ್ಲ ಅಂದರೆ ಸೂಜಿ ಮುರಿಯುತ್ತೆ. ನೀವು ಸೂಜಿ ತೆಗೆದು ಕ್ಲೀನ್ ಮಾಡೋದೇ ಒಳ್ಳೆಯದು. ನೀವು ಸೂಜಿ ತಕ್ಕೊಂಡೇ ಮಾಡಿ. ನೋಡಿ ಎಲ್ಲ ಕ್ಲೀನ್ ಆಗಿದೆ. ಈಗ ಪ್ರೆಷರ್ ಪೂಟಲ್ಲಿ ಸ್ವಲ್ಪ ಜಿಡ್ಡು ಹೊಲಸು ಕೂತಿದೆ, ಅದನ್ನು ತೆಗಿತಾ ಇದ್ದೀನಿ ನಾನು. ಈ ಧೂಳೆಲ್ಲ ಕೂತಿರೋದ್ರಿಂದ ತುಂಬ ಸಮಸ್ಯೆ ಬರುತ್ತೆ ಸ್ಟಿಚಿಂಗ್ ಮಾಡುವಾಗ. ಅದನ್ನು ಕ್ಲೀನ್ ಮಾಡಿಕೊಂಡ್ರೇ ಕರೆಕ್ಟಾಗಿ ಬರುತ್ತೆ ಸ್ಟಿಚಿಂಗು. ನೋಡಿ ಈ ಥರ ಜೋಡಿಸ್ಕೋಬೇಕು, ಸೂಜಿನ ಮೇಲಕ್ಕೆ ಬರಬೇಕು. ನೀವು ಸೂಜಿ ತೆಗೆದೇ ಮಾಡ್ಕೊಳ್ಳಿ ಅಂದರೆ ಒಳ್ಳೆಯದು, ಯಾಕಂದರೆ ನಿಮಗೂ ಒಂದೇ ಸಲ ಗೊತ್ತಿರಲ್ಲ, ಆಮೇಲೆ ಸೂಜಿ ಬಂದು ಮುರಿದು ಬಿಡುತ್ತೆ ಅದು. ಈಗ ನೋಡಿ ನಟ್ ಹಾಕೋತಾ ಇದ್ದೀನಿ ನಾನು. ಅದು ಕರೆಕ್ಟ್ ಹೋಲು ಎಲ್ಲಿರುತ್ತೋ ಅಲ್ಲಿ ಬಂದು ಕೂತಾಗ ನೀವು ನಟ್ಟನ್ನು ಹಾಕ್ಕೊಂಡು ತಿರುಗಿಸ್ಕೋಬೇಕು. ನಟ್ಟು ಟೈಟಾಗಿ ಹಾಕ್ಕೊಳ್ಳಿ, ಲೂಸಾಗಿ ಹಾಕ್ಕೋಬೇಡಿ. ನೀವು ಸ್ಟಿಚಿಂಗ್ ಮಾಡುವಾಗ ಗಡ್ಡೆ ಕಿತ್ಕೊಂಡೇ ಬರುತ್ತೆ, ಸ್ವಲ್ಪ ಲೂಸ್ ಇದ್ದರೆ ಟೈಟಾಗಿ ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನೀವು ಕಲ್ತ ಹಾಗೆ ಆಗುತ್ತೆ, ಆಮೇಲೆ ಹಣನೂ ಸೇವ್ ಆಗುತ್ತೆ. ಸುಮ್ಮನೆ ಅವರಿಗೆ ಅಷ್ಟಷ್ಟು ದುಡ್ಡು ಕೊಡೋದಕ್ಕಿಂತ ನಾವೇ ಕಲಿಯೋದು ತುಂಬ ಒಳ್ಳೆಯದು. ನೋಡಿ ಇಲ್ಲೆಲ್ಲ ಧೂಳು ಕೂತಿರುತ್ತೆ, ಇದೆಲ್ಲ ಪ್ರತಿಯೊಂದನ್ನು ನಾವು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಮತ್ತೆ ಮತ್ತೆ ಹೋಗಿ ಅಲ್ಲಿ ಎಲ್ಲ ಮಷೀನಲ್ಲಿ ಕೂತಿರುತ್ತೆ ಅದೊಂದು ಧೂಳು. ಎಲ್ಲ ನೀವು ಕ್ಲೀನ್ ಮಾಡ್ಕೊತಾನೆ ಇರಬೇಕು ಅಂದರೆ ಒಳ್ಳೆಯದು. ನಾವು ಎಷ್ಟು ಕ್ಲೀನಾಗಿ ಇಟ್ಕೋತೀವೋ, ಎಣ್ಣೆ ಬಿಡ್ತಾ ಇಟ್ಕೋತೀವೋ ಅಷ್ಟು ಒಳ್ಳೆಯದು. ಈಗ ನೋಡಿ ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಎಣ್ಣೆನ ನಾವು ಬಿಡಬೇಕು, ಅಂದರೆ ಒಳಗಡೆ ಪಾರ್ಟ್ಸ್ ಎಲ್ಲ ಎಣ್ಣೆ ಹೋಗಿರಲ್ಲ, ಹೀಗಾಗಿ ಅದರಲ್ಲೆಲ್ಲ ನಾವು ಎಣ್ಣೆ ಬಿಟ್ಕೋತಾನೆ ಇರಬೇಕು. ಡೈಲಿ ನೀವು ಈ ಥರ ಒಂದೊಂದು ಹನಿ ಎಣ್ಣೆ ಬಿಟ್ಕೊಂಡ್ರೆ ನಿಮ್ಮದು ಸ್ಟಿಚಿಂಗ್ ಎಲ್ಲ ಮುಗಿದ ಮೇಲೆ ನೀವು ಈ ಥರ ಎರಡೆರಡು ಹನಿ ಎಲ್ಲ ಕಡೆ ಹಾಕ್ಕೊಂಡು
ಇಟ್ಕೋಬೇಕು. ಅಂದರೆ ಮಷಿನ್ ಏನೂ ಆಗಲ್ಲ, ಯಾವ ಪ್ರಾಬ್ಲಮ್ಮು ಬರಲ್ಲ, ಚೆನ್ನಾಗಿರುತ್ತೆ ಮಷೀನು. ಸ್ಟಿಚ್ಚಿಂಗ್ ಮುಗಿದ ಮೇಲೇ ಹಾಕಬೇಕು. ಸ್ಟಿಚ್ಚಿಂಗ್ ಮಾಡುವಾಗ ಎಣ್ಣೆ ಯಾವಾಗಲೂ ಹಾಕಬಾರ್ದು, ಯಾಕಂದರೆ ಬಟ್ಟೆಗೆಲ್ಲ ಹತ್ಕೊಳ್ಳುತ್ತೆ ಎಣ್ಣೆ. ಕಸ್ಟಮರ್ ಆಮೇಲೆ ಬಯಸ್ಕೋಬೇಕಾಗತ್ತೆ. ಎಣ್ಣೆ ಎಲ್ಲ ಬಟ್ಟೆ ಮೇಲೆ ಹತ್ತಿದರೆ ಬಟ್ಟೆ ಹಾಳಾಗತ್ತೆ, ಕಲಿ ಕಲಿ ಆಗುತ್ತೆ. ಹೀಗಾಗಿ ನೀವು ಸ್ಟಿಚ್ಚೆಲ್ಲ ಮಾಡಿ ಮುಗಿಸಿದ ಮೇಲೆ ನೀವು ಎಣ್ಣೆ ಹಾಕಿಡಿ. ಅಂದರೆ ರಾತ್ರಿ ಎಲ್ಲ ಅದು ಹಿಂಗಿಕೊಳ್ಳುತ್ತೆ. ಆವಾಗ ಎಣ್ಣೆ ಹಾಕ್ಕೊಂಡು ನೀವು ಸ್ಟಿಚ್ ಮಾಡಿದರೂ ಕರೆಕ್ಟ್ ಬರಲ್ಲ ಹೊಲಿಗೆ. ಸ್ಟಿಚ್ಚಿಂಗ್ ಆದಮೇಲೆ ನಾವು ಒಂದು 4-5 ತಾಸಾದರೂ ಮಷಿನ್ ಹಾಗೆ ಬಿಡಬೇಕಾಗತ್ತೆ, ಅಂದಾಗ ಸರಿ ಹೋಗುತ್ತೆ ಅದು. ಈಗ ನೋಡಿ ಎಲ್ಲ ಆಯಿಲಿಂಗ್ ಮಾಡಿ ಎಲ್ಲ ಆಯ್ತು. ಈಗ ಬಟ್ಟೆ ಇಟ್ಕೊಂಡು ನಾನು ನಿಮಗೆ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ. ಈಗ ಹಾಗೆ ಹೊಡಿತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡಿ. ದಾರ ಹಾಕಿಲ್ಲ ನಾನು, ಹಾಗೆ ಬಟ್ಟೆ ಇಟ್ಕೊಂಡು ಹಾಗೆ ನೋಡ್ತಾ ಇದ್ದೀನಿ. ಈ ದಾರ ಹಾಕಿ ನಿಮಗೆ ತೋರಿಸ್ತೀನಿ ಸ್ಟಿಚಿಂಗ್ ಮಾಡೋದನ್ನು. ಈ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಬಟ್ಟೆ ತಗೋತಾ ಇದ್ದೀನಿ, ಕೆಳಗಡೆ ಇದ್ದಿದ್ದ ಬಟ್ಟೆನ ಹುಡುಕ್ತಾ ಇದ್ದೀನಿ ನಾನು. ಈಗ ನೋಡಿ ಬಟ್ಟೆ ತಗೊಂಡೆ. ಎಷ್ಟು ಬಟ್ಟೆ ತಗೊಂಡು ಸ್ಟಿಚ್ ಹಾಕ್ಕೊಂಡು ನೋಡಬೇಕು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಈಗ ಕರೆಕ್ಟಾಗಿ ಬಂದಿದೆ ನೋಡಿ. ನೋಡಿ ಸ್ಟಿಚ್ಚಿಂಗು ಕರೆಕ್ಟಾಗಿ ಬಂತು. ಈ ಧೂಳೆಲ್ಲ ಕೂತಿದ್ದಕ್ಕೆ ಅದು ಸ್ವಲ್ಪ ಹೊಲಿಗೆ ಬಿಟ್ಟು ಬರ್ತಾ ಇತ್ತು. ಹೀಗಾಗಿ ನಾನು ಆಯಿಲಿಂಗ್ ಮಾಡಿದೆ. ಹಾಗೆ ನಿಮಗೆ ತೋರಿಸೋಣ ಅಂತ ವಿಡಿಯೋ ಕೂಡ ಮಾಡಿಕೊಂಡೆ. ನೋಡಿ ಈಗ ಸ್ಟಿಚ್ ಕರೆಕ್ಟಾಗಿ ಬಂತು ನೋಡಿ. ಇದೇ ರೀತಿ ನೀವು ಕೂಡ ಮಾಡಿಕೊಳ್ಳಿ. ಸುಮ್ಮನೆ ಅಂಗಡಿಗೆ ಹೋಗಿ ಅಷ್ಟೆಲ್ಲ ದುಡ್ಡು ಹಾಕೋದು ಬದಲು ನೀವೇ ಮನೆಯಲ್ಲಿ ಕೂತು ಆರಾಮಾಗಿ ಮಾಡಿಕೊಂಡು ಹಣನೂ ಸೇವ್ ಮಾಡ್ಬೋದು, ಟೈಮು ವೇಸ್ಟ್ ಆಗಲ್ಲ. ಅಲ್ಲಿ ಹೋದರೆ ನಿಮಗೆ ಅವರು 2-3 ದಿನ ಟೈಮು ತೊಗೋತಾರೆ. ಅದರ ಬದಲು ನೀವೇ ಮಾಡಿಕೊಂಡು ಸರಿ ಮಾಡ್ಕೋಬೋದು. ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.